ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್. ಈ ವ್ಲಾಗಲ್ಲಿ ನಾನು ನಿನ್ನೆ ಏನು ವ್ಲಾಗ್ ಹಾಕಿದ್ನಲ್ಲ ಸಕ್ಕರೆಬೈಲಿಂದ ನಾವು ನೆಕ್ಸ್ಟು ಹೊರಟಿದ್ದೆ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅದೇ ವಿಡಿಯೋನೇ ನಾನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಸಕ್ಕರೆಬೈಲಲ್ಲಿ ಎಲಿಫೆಂಟ್ ಕ್ಯಾಂಪನ್ನು ನೋಡಿಕೊಂಡು ನಾವು ಅಲ್ಲಿಂದ ಸೀದಾ ಹೊರಟಿದ್ದೆ ಕಮಲಶಿಲೆ ಶ್ರೀ ಕ್ಷೇತ್ರ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡ್ತಾ ಇರ್ಬೋದು ನಾವು ಇವಾಗ ದೇವಸ್ಥಾನಕ್ಕೆ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ನೋಡಿ. ಇದು ಬಂದು ಪಾರ್ಕಿಂಗು ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ ನೋಡಿ, ನೋಡ್ತಾ ಇರ್ಬೋದು. ಇವಾಗ ಟೈಮ್ ಬಂದು 12:40. ತುಂಬ ಚೆನ್ನಾಗಿದೆ. ಬಿಸಿಲು ಅಷ್ಟೇ ಇದೆ ಫ್ರೆಂಡ್ಸ್, ಸಖತ್ ಅಂದರೆ ಸಖತ್ ಬಿಸಿಲಿದೆ. ಇಲ್ಲಿ ಇರೋ ಜನ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ ಈ ನಾಡಿ ಬಿಸಿಲಲ್ಲಿ. ಪಾರ್ಕಿಂಗ್ ಅಂತೂ ತುಂಬ ಚೆನ್ನಾಗಿದೆ, ವಿಶಾಲವಾಗಿ ದೇವಸ್ಥಾನ ಅಲ್ಲಿ ಕಾಣ್ತಾ ಇದೆ. ಬನ್ನಿ ಹೋಗೋಣ ದೇವಸ್ಥಾನದ ಹತ್ರ. ಸುತ್ತ ಗುಡ್ಡ, ಪಶ್ಚಿಮ ಘಟ್ಟಗಳ ಕಾಡುಗಳ ನಡುವೆ ದೇವಸ್ಥಾನ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ನಾವು ಯೂಟ್ಯೂಬಲ್ಲಿ ನೋಡಿಕೊಂಡು ಸುಮಾರು ಜನ ವಿಡಿಯೋ ಮಾಡಿ ಹಾಕಿದ್ದಾರೆ, ಅದರಲ್ಲಿ ನೋಡಿಕೊಂಡು ಈ ಪ್ಲೇಸಿಗೆ ಬಂದಿರೋದು ದೇವಸ್ಥಾನಕ್ಕೆ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಇರುವ ದೇವಸ್ಥಾನ. ಹೌದೇನು ನೋಡಿ, ಇದು ಕಮಲಶಿಲೆಯಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕಲ್ಯಾಣ ಮಂಟಪ. ಮದುವೆ ನಡೀತಾ ಇದೆ. ತುಂಬ ಅಂದರೆ ತುಂಬ ಡೌನ್ ಇದೆ ಇಲ್ಲಿ ನೆಲ. ಎಲ್ಲಾದರೂ ಸ್ವಲ್ಪ ಸ್ಕಿಪ್ ಆದರೆ ಬೀಳೋದೆ, ನಿಧಾನಕ್ಕೆ ಹೋಗ್ಬೇಕು. ನಾನು ವಾಯ್ಸ್ ನಿಮ್ಗೆ ಎಷ್ಟು ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ನೋಡಿ, ಮದುವೆ ನಡೀತಾ ಇದೆ. ದೇವಸ್ಥಾನ ಇದೆ ನೋಡಿ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಇವಾಗ ಸಮ್ಮರ್ ಅಲ್ವಾ, ವೆಕೇಷನ್ ಟೈಮು. ನೋಡಿ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ. ಈ ಕಡೆ ಎಲ್ಲ ಅಂಗಡಿಗಳಿದ್ದಾವೆ, ಶಾಪಿಂಗ್. ನೋಡಿ, ಚಪ್ಪಲಿ ಎಲ್ಲ ಹಾಕೊಂಬಂದಾರಲ್ಲ, ಕಾಲು ತುಂಬ ಸುಡ್ತವೆ. ಇದೇ ದೇವಸ್ಥಾನ. ನೋಡಿದ್ರಲ್ಲ, ನಾನು ಜಾಸ್ತಿ ವಾಯ್ಸ್ ಓವರ್ ಕೊಟ್ಟರೆ ನಿಮಗೂ ನೋಡಲಿಕ್ಕೆ ಬೇಜಾರಾಗುತ್ತೆ ಅಂತೇಳಿ ಆದಷ್ಟು ವಿಡಿಯೋನ ಇದೇ ನೋಡಿ. ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ನಾವು ಸ್ಲಿಪ್ಪರ್ ಹಾಕ್ಕೊಂಡು ಬಂದಿದ್ದರಿಂದ ಅಲ್ಲಿ ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಕಾಲು ತೊಳ್ಕೊಳಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬಿಸಿಲು ಅಂದರೆ ಸಖತ್ ಬಿಸಿಲಿತ್ತು. ಅದೊಂದು ಬಿಸಿಲಿಂದ ಒಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ. ಸುತ್ತ ಹಸಿರು, ನಡುವೆ ದೇವಸ್ಥಾನ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ಸಖತ್ ಅಂದರೆ ಸಖತ್ತಾಗಿದೆ ದೇವಸ್ಥಾನ. ಹಾಗೆ ಒಳಗೆ ಬರ್ತಾನೆ ಏನು ವೀಡಿಯೋ ಮಾಡೋಂಗಿಲ್ಲ, ಏನಿಲ್ಲ. ದೇವಿ ಮಾತ್ರ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಬ್ರಾಹ್ಮಿ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ದೇವರಿಗೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಎಲ್ಲೂ ವೀಡಿಯೋ ಮಾಡೋಂಗಿರಲಿಲ್ಲ. ನಾನು ಇಲ್ಲಿ ಹೋಗ್ತಾನೆ ವೀಡಿಯೋ ಆಫ್ ಮಾಡಿಬಿಟ್ಟೆ. ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು. ಒಂದು ಸ್ವಲ್ಪ ಬರೀ ಮೊಬೈಲ್ ಹಿಂಗೆ ಆನ್ ಮಾಡಿದರೆ ಸಾಕು, ಮೊಬೈಲ್ ಅಂತ ಕೂಗ್ತಿದ್ರು. ಹಾಗಾಗಿ ನಾನು ಒಳಗೆ ಆಫ್ ಮಾಡಿಬಿಟ್ಟೆ ನನ್ನ ಫೋನು. ಮತ್ತು ಅಲ್ಲಿಂದ ಸೀದಾ ನಾವು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಮಾಡ್ಕೊಂಡು ಬಂದು ಸೀದಾ ಊಟಕ್ಕೆ ಬಂದ್ವಿ. ಊಟದ ಹಾಲಿಗೆ ನೋಡ್ತಾ ಇರ್ಬೋದು. ಇಲ್ಲಿ ಊಟದ ಹಾಲು ನೋಡಿ ಹೆಂಗಿದೆ. ಮದುವೆ ಒಂಥರ ಏನೋ ಮದುವೆ ಫಂಕ್ಷನಿಗೆ ಬಂದಿದ್ದೀವೇನೋ ನಾವು ಅನ್ಬೇಕು, ಆ ಥರ ಊಟದ ವ್ಯವಸ್ಥೆ ಇಲ್ಲಿ ದೇವಸ್ಥಾನದಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ನಾವು ದೇವಸ್ಥಾನಗಳಿಗೆ ಹೋದರೆ ಒಂದು ಪಾಯಸ, ಅನ್ನ, ಸಾಂಬಾರು ಇಷ್ಟಿರುತ್ತೆ ಊಟ. ಒಂದು ಪಲ್ಯ ಇರ್ಬೋದು ಅಷ್ಟೇ. ಆದರೆ ಇಲ್ಲಿ ಬಾಳೆ ಎಲೆ ಊಟ, 2-3 ಥರದ ಪಲ್ಯ, ಕೋಸಂಬರಿ, ಉಪ್ಪಿನಕಾಯಿ. ನೋಡ್ತಾ ಇರ್ಬೋದು ನೀವು. ಕಡಲೆಬೇಳೆ ಕೋಸಂಬರಿ, ಉಪ್ಪಿನಕಾಯಿ, ಉಪ್ಪು, 1-2 ಥರದ ಚಟ್ನಿ, ಆಮೇಲೆ 2 ಥರದ ಪಲ್ಯ, ಕೋಸು ಪಲ್ಯ, 2 ಥರದ ಪಾಯಸ, 3-4 ಸಲ ಅನ್ನ ಸಾಂಬಾರು ಕೇಳ್ತಾರೆ. ಮಜ್ಜಿಗೆ ಅನ್ನ, ಮೊಸರು ಅನ್ನ, ಪೊಂಗಲ್ಲು, ಆಮೇಲೆ ಗೋಧಿ ಪಾಯಸ. ತುಂಬ ವೆರೈಟೀಸ್ ಅಡುಗೆ ಮಾಡಿರ್ತಾರೆ. ಸಖತ್ ಅಂದರೆ ಸಖತ್ತಾಗಿತ್ತು, ಚೆನ್ನಾಗಿತ್ತು ಊಟ ಮಾತ್ರ.
ಹಾಗಾಗಿ ನಾವು ಮಧ್ಯಾಹ್ನ ಊಟಕ್ಕೆ ಅಲ್ಲಿಗೆ ಹೋದ್ವಿ. 2 ಗಂಟೆ ಟೈಮಿಗೆ ನಾವು ಅಲ್ಲಿ ದೇವಸ್ಥಾನದಲ್ಲಿ ಇದ್ವಿ. ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ಮತ್ತು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ, ಇದು ಬಂದು ಪೊಂಗಲ್ಲು, ಪಾಯಸ, ಅನ್ನ ಸಾಂಬಾರು. ನಾನು ಮೊಸರನ್ನ ಹಾಕ್ಸ್ಕೊಂಡೆ ಮತ್ತು ತಿಳಿ ಸಾಂಬಾರು, ಗಟ್ಟಿ ಸಾಂಬಾರು 2-3 ಸಲ 4 ಸಲ ಕೇಳಿದರು ರೈಸ್ನ. ಹೊಟ್ಟೆ ತುಂಬ ಊಟಕ್ಕೆ ಬಡಿಸ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡ್ತಿರ್ಬೋದು, ನಾವು ಯಾವುದೋ ಫಂಕ್ಷನಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಅಷ್ಟು ಚೆನ್ನಾಗಿತ್ತು. ಜರ್ನಿ ಮಾಡ್ಕೊಂಡು ಹೋಗಿದ್ವಿ. ಹೊಟ್ಟೆ ಹಸಿವಾಗಿತ್ತು. ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಊಟದ ಹಾಲು. ಒಂಥರ ಫಂಕ್ಷನಿಗೆ ಬಂದಿದ್ದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ. ಯಾರಾದರೂ ಕೊಲ್ಲೂರಿಗೆ ಹೋಗೋರಿದ್ದರೆ ಆರಾಮಾಗಿ ಹೋಗಿ. ಕೊಲ್ಲೂರಿಗೆ ಹೋಗ್ತಾನೆ ಒಳಗಡೆ ಹೋಗಬೇಕು. ಇದು ಹಿಡನ್ ಪ್ಲೇಸಲ್ಲಿದೆ ದೇವಸ್ಥಾನ. ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ. ನಾವು ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋಸ್ ಮಾಡಿದರು. ಹಂಗಾಗಿ ಆ ವಿಡಿಯೋದಲ್ಲಿ ನೋಡ್ಕೊಂಡು ಆ ದೇವಸ್ಥಾನಕ್ಕೆ ನಾವು ಹೋದ್ವಿ. ಇದೇ ನೋಡಿ, ದೇವಸ್ಥಾನದಿಂದ ಹೊರಗಡೆ ಊಟ ಮಾಡಿಕೊಂಡು ನಾವು ಹೊರಗಡೆ ಬಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ನಾನು ತೊಗೊಂಡೆ. ಇದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಶ್ರೀ ಕ್ಷೇತ್ರ ಕಮಲಶಿಲೆ. ತುಂಬ ಚೆನ್ನಾಗಿದೆ. ಸುತ್ತ ಹಸಿರು. ಎಲ್ಲಿ ನೋಡಿರೋ ಅಂದರೆ ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಕಡೆ ಮೊದಲೇ ಹೀಟ್ ಜಾಸ್ತಿ ಅಲ್ವಾ, ಎಲ್ಲೂ ನಿಲ್ಲಕ್ಕಾಗ್ತಿದ್ದಿಲ್ಲ. ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ ಬಿಸಿಲಿಗೆ. ಎಷ್ಟೊತ್ತಿಗೆ ಹೋಗ್ತೀವಪ್ಪ ಒಂದು ಕಡೆ ರೂಮಿಗೆ ಅಂತ ಅನ್ನಿಸ್ತಿತ್ತು. ಚೆನ್ನಾಗಿ ಎಲ್ಲ ದೇವ್ರ ದರ್ಶನ ಆಯಿತು. ಊಟ ಮಾಡಿಕೊಂಡು ಅಲ್ಲಿ ಬಳೆ ತೊಗೊಂಡೆ. ಬಳೆ ತುಂಬ ಚೆನ್ನಾಗಿದ್ವು. ನನ್ನ ಮಗನೂ ಆಟ ಸಾಮಾನು ಏನೋ ತಗೊಂಡ, ಅವನು ಆಟ ಆಡಲಿಕ್ಕೆ. ನಾನು 1 ಡಜನ್ ಬಳೆ ತಗೊಂಡೆ. 100 ರೂಪಾಯಿ ಡಜನ್ ಬಳೆ ಚೆನ್ನಾಗಿದ್ವು. ಅಲ್ಲಿಂದ ಬಂದಿದ್ದೆ. ನಾವು ನೆಕ್ಸ್ಟು ಎಲ್ಲೂ ವೀಡಿಯೋ ಮಾಡಲಿಲ್ಲ, ನಾನು ಬಿಸಿಲು ಜಾಸ್ತಿ ಇತ್ತಲ್ಲ. ಇದು ಬಂದು ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನಕ್ಕೆ ಬಂದ್ವಿ. ಮತ್ತು ನಾನು ಜಾಸ್ತಿ ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ. ಬರ್ತಾ ಸುಸ್ತಾಗ್ಬಿಟ್ಟಿತ್ತು. ಬಿಸಿಲಿಗೂ ಅದಕ್ಕೂ ಕಣ್ಣೇ ಬಿಡೋಕ್ಕಾಗ್ತಾಯಿರಲಿಲ್ಲ. ಇಲ್ಲಿ ಬಂದು ನಾವು ಚಪ್ಪಲಿ ಹಾಕ್ಕೊಂಡು ಬಂದಿದ್ವಲ್ಲ, ಹಂಗಾಗಿ ಅಲ್ಲಿ ಬಿಟ್ಟು ಬಂದು ಇಲ್ಲಿ ಕಾಲು ತೊಳ್ಕೊತಾ ಇದ್ವಿ. ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೊರಟ್ವಿ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ. ಅಲ್ಲಿ ಪಕ್ಕದಲ್ಲಿ ಹೊಳೆ ಇದೆ, ನೋಡ್ತಾ ಇರ್ಬೋದು. ದೇವಸ್ಥಾನದ ಪಕ್ಕದಲ್ಲೇ ಹೊಳೆ ಇದೆ. ಇವಾಗ ಬಿಸಿಲಲ್ವಾ, ಹಂಗಾಗಿ ಎಲ್ಲ ಕಡೆ ಖಾಲಿ ಇದೆ, ನೀರಿಲ್ಲ. ಮೇ ಬಿ ದೇವ್ರದ್ದು ಜಾತ್ರೆ ಇರಬೇಕು ಅನಿಸುತ್ತೆ. ತೇರೆಲ್ಲ ರೆಡಿ ಮಾಡ್ತಾಯಿದ್ರು. ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದೇ ನೋಡಿ ದೇವಸ್ಥಾನ, ಮೂಕಾಂಬಿಕಾ ಸ್ವಾಮಿ ದೇವ್ರದ್ದು ದೇವಸ್ಥಾನ. ತುಂಬ ಚೆನ್ನಾಗಿದೆ. ನಮ್ಮ ಮದುವೆ ಆದ ವರ್ಷ ಹೋಗಿದ್ವಿ ದೇವಸ್ಥಾನಕ್ಕೆ. ತುಂಬ ವರ್ಷಗಳೇ ಆಗಿತ್ತು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗ್ದೇ. ಹಂಗಾಗಿ ಎಲ್ಲ ದೇವಸ್ಥಾನಗಳು ನೋಡ್ಕೊಂಡು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದೆ. ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲೇ ಲಾಸ್ಟ್ ಮೊಬೈಲು ಒಳಗೆ ಹೋಗ್ತಿದ್ದಂಗೆಲ್ಲ ಅಲ್ಲಿ ವೀಡಿಯೋ ಮಾಡಬೇಡಿ ಅಂತಂದರು. ಮತ್ತು ಇದು ಬಂದು ಒಳಗಡೆ ದೇವ್ರ ದರ್ಶನ ಮಾಡಿ ಬಂದಾದಮೇಲೆ ಬೇರೆಯವರೆಲ್ಲ ವೀಡಿಯೋ ಮಾಡ್ತಾಯಿದ್ರು. ಅದನ್ನು ನೋಡಿಬಿಟ್ಟು ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಇದನ್ನು ವೀಡಿಯೋ ಮಾಡಿದ್ದೀನಿ. ಅಲ್ಲಿ ಸುಮಾರು ಜನ ಹೆಣ್ಮಕ್ಳು ಭರತನಾಟ್ಯ ಮಾಡಲಿಕ್ಕೇನೋ ನೃತ್ಯ ಇತ್ತೇನೋ ಫಂಕ್ಷನ್ನು, ಅದಕ್ಕೆಲ್ಲ ರೆಡಿ ಆಗಿಬಿಟ್ಟು ಬರ್ತಾಯಿದ್ರು. ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಮಕ್ಕಳು. ಅದನ್ನೆಲ್ಲ ಸ್ವಲ್ಪ ವೀಡಿಯೋನ ಆ್ಯಡ್ ಮಾಡಿದ್ದೀನಿ. ಇದು ದೇವಸ್ಥಾನ ನೋಡಿ, ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ. ಇದೇ ಹೆಣ್ಮಕ್ಳು ನಾನು ಹೇಳಿದ್ದು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡಿ. ನೋಡೋಕ್ಕೆ ಖುಷಿ ಆಗುತ್ತೆ. ಅವ್ರದ್ದು ಎಲ್ಲೋ ಫಂಕ್ಷನ್ ಇದೆ ಅನಿಸುತ್ತೆ. ದೇವಸ್ಥಾನದಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು. ಚೆನ್ನಾಗಿ ರೆಡಿಯಾಗಿದ್ದರು ಎಲ್ಲ ಭರತನಾಟ್ಯ ಮಾಡೋರು ಹೆಣ್ಮಕ್ಳು. ಹಾಗಾಗಿ ಅದೊಂಚೂರು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಹೀಗೆ ನಾವು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಆಮೇಲೆ ಇದು ಕೊಲ್ಲೂರು 2 ದೇವಸ್ಥಾನಗಳು ಮುಗಿಸ್ಕೊಂಡು ನಾವು ಸೀದಾ ಮತ್ತು ಕುಂದಾಪುರಕ್ಕೆ ಹೊರಟ್ವಿ. ನಾವು ಅಲ್ಲಿಗೆ 3 ಪ್ಲೇಸ್ ಆಯಿತು. ಒಂದಿನಕ್ಕೆ ಸಕ್ಕರೆಬೈಲು, ಹಾಗೆಯೇ ಕಮಲಶಿಲೆ ಮತ್ತು ಕೊಲ್ಲೂರು 3 ದೇವಸ್ಥಾನ ನೋಡೋ ಅಷ್ಟೊತ್ತಿಗೆ ಅವತ್ತು ಫುಲ್ ಮುಗಿದೋಯ್ತು. ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ನಾವು ಕುಂದಾಪುರ ಮುಟ್ಟಿದ್ವಿ. ಕುಂದಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ರೂಮ್ ಮಾಡ್ಕೊಂಡು, ಆಲ್ರೆಡಿ ನಾವು ಮೊದಲೇ ರೂಮ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ಹೋಗಿ ಸ್ಟೇ ಮಾಡಿ ಮತ್ತು ನಾವು 2ನೇ ದಿನ ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡಿದ್ವಿ. ಆ 2ನೇ ದಿನದ ಟ್ರಿಪ್ ವ್ಲಾಗ್ನ ನಾನು ನಾಳೆ ಶೇರ್ ಮಾಡ್ತೀನಿ. ಒಂದೇ ವ್ಲಾಗಲ್ಲಿ ಶೇರ್ ಮಾಡಿದರೆ ಜಾಸ್ತಿ ಆಗುತ್ತೆ, ನಿಮಗೂ ನೋಡ್ಲಿಕ್ಕೆ ಬೇಜಾರಾಗುತ್ತೆ ಅಂತ ಸ್ವಲ್ಪ ಶಾರ್ಟಾಗಿ ವೀಡಿಯೋಸ್ನ ಮಾಡಿದ್ದೀನಿ. ನೆಕ್ಸ್ಟು ನಾನು ಕುಂದಾಪುರದ ವೀಡಿಯೋನ ನಾಳೆಯಿಂದ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಹಾಂ ಯಾಕೆ ಕಳ್ತದ ನಾನು ಪಾಪ ಅವಂದೇನು ಸಮಸ್ಯೆನೋ.